ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ರುಚಿಯಾದ ಶಾವಿಗೆ ಮೊಸರನ್ನ ಮಾಡುವನಾ? ಮೊಸರು ಶಾವಿಗೆ ಅಂತಲೂ ಕರಿಬೋದು ಇದನ್ನು. ಅದ್ಭುತವಾದ ರುಚಿ ಹಾಗೂ ಏನು ಅಡಿಗೆ ಮಾಡೋದು ಅಂತ ಆಲೋಚನೆ ಮಾಡುವಾಗ ಇದನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ. ಒಂದು ಲೋಟದಷ್ಟು ಇಲ್ಲಿ ವರ್ಮಿಸೆಲ್ಲಿ ಅಂದರೆ ಹುರಿದಿಟ್ಟಂತಹ ವರ್ಮಿಸೆಲ್ಲಿಯನ್ನು ತಗೊಂಡಿದ್ದೇನೆ ನಾನು, ಶಾವಿಗೆ ಹುರಿದಿಟ್ಟಂಥದ್ದು. 1 ಲೋಟ ಶಾವಿಗೆಗೆ ಸುಮಾರು 2.5 ಗ್ಲಾಸ್ನಷ್ಟು ನೀರನ್ನು ನಾನು ಚೆನ್ನಾಗಿ ಕುದಿಲಿಕ್ಕೆ ಇಟ್ಕೊಳ್ತೇನೆ. ಅಳತೆ ಇಷ್ಟೇ ಇರಬೇಕು, ಇಲ್ಲಾಂದರೆ ಉದುರಾಗಿ ರೆಡಿ ಆಗೋದಿಲ್ಲ. ನೀರು ಕುದೀತು ಅನ್ನೋಷ್ಟೊತ್ತಿಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಉಪ್ಪು ಕಮ್ಮಿ ಇದೆ ಅಂತಾದರೆ ಆಮೇಲೆ ಹಾಕ್ಕೊಳ್ಬಹುದು. 1 ಗ್ಲಾಸ್ನಷ್ಟು ಹುರಿದಿಟ್ಟ ವರ್ಮಿಸೆಲ್ಲಿ. ಸಪೋಸ್ ಶಾವಿಗೆ ಹುರಿದದ್ದು ತೊಗೊಂಬರಲಿಲ್ಲ ಅಂತಾದರೆ ನೀವು ಮನೆಯಲ್ಲಿ ಸ್ವಲ್ಪ ಹುರ್ಕೊಂಡು ನಂತರ ಅದನ್ನು ಈ ಪ್ರೊಸೆಸನ್ನು ಶುರು ಮಾಡಬೇಕು. ಮುಚ್ಚಳವನ್ನು ಮುಚ್ಚಿ ಸುಮಾರು 4 ರಿಂದ 5 ನಿಮಿಷ ಇದನ್ನು ಬೇಯಿಸಿದೆ ನೋಡಿ. ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದೀಗ ಬೆಂದಿದೆ. ತಣ್ಣಗಾಗುವಾಗ ಸರಿಯಾಗಿ ಸೆಟ್ ಆಗ್ತದೆ ಇದು. ಎಸ್ ನೋಡಿ, ಈಗ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ದಾಳಿಂಬೆ, ತೆಕ್ಕರೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಂಡೆ. ಉಪ್ಪನ್ನು ಆಮೇಲೆ ಲಾಸ್ಟಿಗೆ ಜಸ್ಟ್ ಮಾಡ್ಕೊಳ್ಬಹುದು, ಕಮ್ಮಿ ಇದೆ ಅಂತ ಅನಿಸಿದರೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಸರಿಯಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೇನೆ. ಈರುಳ್ಳಿ ಬೇಕು ಅಂತ ಅನಿಸಿದರೆ ಈ ಸಂದರ್ಭದಲ್ಲಿ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೇನೆ. 1 ಈರುಳ್ಳಿಯನ್ನು ಅಥವಾ ಕಾಯಿ ಮೆಣಸು ಬೇಕು ಅಂತ ಹೇಳುವವರು ಕಾಯಿ ಮೆಣಸನ್ನು ಹಾಕ್ಕೊಳ್ಬಹುದು, ಕ್ಯಾರೆಟನ್ನು ಆ್ಯಡ್ ಮಾಡ್ಕೊಳ್ಬಹುದು. ತುಂಬ ಕಲರ್ಫುಲ್ಲಾಗಿ ಆರೋಗ್ಯಕರವಾಗಿ ರೆಡಿ ಆಗ್ತದೆ ಇದು. ಒಗ್ಗರಣೆಗೆ ತುಪ್ಪವನ್ನು ಬಿಸಿ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಸಾಸಿವೆ ಚಟಪಟ ಅಂತು ಅನ್ನುವಾಗ ಇದಕ್ಕೆ ನಾನು ಜೀರಿಗೆಯನ್ನು ಹಾಕ್ಕೊಳ್ತೇನೆ. ನಂತರ ಸ್ವಲ್ಪ ಕರಿಬೇವು ಹಾಗೂ ಘಾಟಿ ಮೆಣಸನ್ನು ಹಾಕಿಕೊಂಡು ಚೆನ್ನಾಗಿ ಒಗ್ಗರಣೆಯನ್ನು ಮಿಕ್ಸ್ ಮಾಡಿಕೊಂಡು, ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರ್ತದೆ ಸ್ನೇಹಿತರೆ, ಆ್ಯಡ್ ಮಾಡ್ಕೊಳ್ಳಿ. ಸುಮಾರು ಇಲ್ಲಿ 2 ಗ್ಲಾಸ್ನಷ್ಟು ಮೊಸರನ್ನ ಹಾಕಿದೆ, ಬೇಕಾಗ್ಬೋದು ಇನ್ನೂ ಸಹ. ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ತೇನೆ ಒಮ್ಮೆ. ಕಮ್ಮಿ ಇದೆ ಅಂತ ಅನಿಸಿದರೆ ಇನ್ನೊಂದು 1.5-2 ಗ್ಲಾಸ್ನಷ್ಟು ಆ್ಯಡ್ ಮಾಡ್ಕೊಳ್ಳುವ. ಎಸ್, ಕಮ್ಮಿ ಇದೆ ಅಂತ ಅನಿಸಿತು. ಪುನಃ 1.5 ಗ್ಲಾಸ್ನಷ್ಟು ಮೊಸರನ್ನು ಹಾಕಿಕೊಂಡೆ, ಸರಿಯಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ ಮಳೆ ಏನೋ ಬಿದ್ದಿದೆ, ಒಮ್ಮೊಮ್ಮೆ ನಮಗೇನು ಉದಾಸೀನ ಆಗ್ತದೆ, ಏನು ಮಾಡೋದಪ್ಪ ಮಧ್ಯಾಹ್ನ ಅಡಿಗೆ. ಇದಾದರೆ ಒಂದೇ ಒಂದು ಅಡುಗೆ ಮಾಡಿಬಿಟ್ರೆ ಎಲ್ಲ ಮುಗ್ದ ಹಾಗೆ ಆಗ್ತದೆ ಸ್ನೇಹಿತರೆ. ಕೊನೆಗೆ ಮೇಲಿನಿಂದ ಹುರಿದಿಟ್ಟಂತಹ ಗೋಡಂಬಿ ಅಥವಾ ದ್ರಾಕ್ಷಿಯನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ಅದ್ಭುತವಾದ ಮೊಸರು ಶಾವಿಗೆ ಜೊತೆಗೆ ಇವತ್ತಿನ ವಿಡಿಯೋದೊಂದಿಗೆ ಬಂದಿದ್ದೇನೆ ಸ್ನೇಹಿತರೆ. ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.